ಇದಕ್ಕೆ ನೆಮ್ಮದಿ ಅಂತ ಹೇಳೋದು. ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಇದು ಎಲ್ಲಿ ತನಕ ಕಾಣ್ತದೆ ನೋಡಿ, ಅಲ್ಲಿ ತನಕ ಫುಲ್ ಇದೆ. ಆ ಕಡೆ ವ್ಯೂ ಕೂಡ ಉಂಟು, ಅದರ ನಡುವೆ ಇಂಥ ಒಂದು ಇದು, ಅಲ್ಲಿ ಅಡಿಕೆ ತೋಟ. ಇದೆಂತ ಬೆಳೆದದ್ದು ಜುನೇದ್ ಭಾಯ್ ನೋಡಿ. ಈ ಥರ ನಿಲ್ಲಿಸಿ ಹೋದರೆ ಮತ್ತೆ ಎಂಥ ಸ್ವಾಮಿ, ಎಂತ ಮಾಡೋದು ಸ್ವಾಮಿ ನೋಡಿ. ಹಿಂದ್ಗಡೆ ಯಾವ ಥರ ಬ್ಲಾಕ್ ಆಗಿದೆ ಅಂತ. ಕಕ್ಕಿಂಜೆಗೆ ಬಂದರೆ ಇದೊಂದು ದೊಡ್ಡ ಉಪದ್ರ. ಒಂದು ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ಚರ್ಚಾ ಮನೆವಾ ಎಂಥದ್ದು ನನಗೆ ಗೊತ್ತಾಗ್ತಿಲ್ಲ ನೋಡಿ. ಅಂತೆ ಇವತ್ತು ಚರ್ಚೆಲ್ಲ ನೋಡಲಿಕ್ಕೆ ಒಂಥರ ಚಂದ ಮಾರೆ. ಇದು ಇಲ್ಲಿ ಅಲ್ಲ, ಅಲ್ಲಿಪಾದೆಯಲ್ಲಿ ಒಂದು ಚರ್ಚ್ ಉಂಟು. ಮಲಯಾಳಿ ಚೇಟನ್ಸ್ನವರ ಏರಿಯಾ ಇದೆಲ್ಲ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನೀವು ಬಂದರೆ ಜಾಸ್ತಿಯಾಗಿ ಸಿಗೋದು ಇಲ್ಲಿ ತುಳು ಮಾತಾಡುವವರು ಸ್ವಲ್ಪ ಕಮ್ಮಿ. ಫುಲ್ ಇಲ್ಲಿಂದ ಕಾಯರ್ ತನಕ, ಇಲ್ಲಿ ಅರಸಿನಮಕ್ಕಿ ತನಕ ಫುಲ್ಲು ಮಲಯಾಳಿ ಅಂತ ಅಂದ್ಕೊಳ್ಳಿ. ಎಲ್ಲಿ ನೋಡಿದ್ರು ಥಿಯೇಟರ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ಬಿಟ್ಟು ಕಕ್ಕಿಂಜೆ ಬರುವಷ್ಟರಲ್ಲಿ ಗಂಟೆ ಕರೆಕ್ಟಾಗಿ 1:58, 2 ಗಂಟೆ ಅಂತ ಅಂದ್ಕೊಳ್ಳಿ. ಸೊ ಈ 2 ಗಂಟೆಗೆ ನಾವು ಎಲ್ಲಿರ್ತಿದ್ವಪ್ಪ ಅಂತ ಹೇಳಿದರೆ ಕಾಯರ್ ತರ್ಕದಲ್ಲಿ ಇರ್ತಾ ಇದ್ವಿ. ಇಲ್ಲಿಂದ ಕಾಯರ್ ತರ್ಕ ಕರೆಕ್ಟಾಗಿ ಒಂದು 15-16 ಕಿಲೋಮೀಟ್ರ್ ಇರ್ಬೋದು. ಸೊ ನಾವು ಇವತ್ತು ಕಾಯರ್ ತರ್ಕ ಹೋಗುವಾಗ ಕರೆಕ್ಟಾಗಿ ಒಂದು 3 ಕಾಲ ಆಗ್ತದೆ. ಆ ಲೆಕ್ಕದಲ್ಲಿ ಕೋಪ ಬರಬೇಕಾದದ್ದು ನಮಗೆ, ಅವರಿಗೆಲ್ಲ. ನಾವು ಕೋಪ ನಾವು ಕೋಪದಲ್ಲಿ ಬೈಬೇಕು ಅವರಿಗೆ. ಅವ್ರು ಹೇಳ್ತಾರೆ ಕೇಳಿದರೆ ಟೆನ್ಷನಲ್ಲಿದ್ದೆ, ಹಾಗೆ ಬೈದೆ ಹಾಗೆ ಅಂತ ಹೇಳ್ತಾರೆ. ಸೊ ನಮ್ಮ ಟೆನ್ಷನ್ ಕೇಳುವವರು ಯಾರು? ನಿಮ್ಮ ಟೆನ್ಷನಲ್ಲಿ ನೀವು ನಿಮ್ಮ ಮನೆಯವ್ರ ಹತ್ರ ಇಟ್ಕೊಳ್ಬೇಕು, ನಮ್ಮ ಹತ್ರ ಅಲ್ಲ. ಇವತ್ತು ಇಲ್ಲಿ ಒಂದು ಖಾಲಿ ಉಂಟು ಜಾಗ, ತೊಂದರೆ ಇಲ್ಲ. ಅದೊಂದು ಬೈಕ್ ತೆಗೀರಿ ಆಯಿತಾ ಜುನೇದ್ ಭಾಯ್? ಒಂದು ಹಿಂದೆ ಇಡಿ ಫುಲ್ ಹಿಂದೆ ಇಡಿ. ಇಲ್ಲಿಗೆ ಶ್ರೀಕೃಷ್ಣ ಟ್ರೇಡರ್ಸ್ ಅಂತೇಳಿ, ಇವರಿಗೆ ತುಂಬ ಅಕ್ಕಿ ಉಂಟು. 10ರದ್ದು 10, 26ರದ್ದು 2 ಮತ್ತು 26ರದ್ದು 4 ಇಲ್ಲಿ ಉಂಟು. ಹಿಂದೆ ಇಡಿ. ಮತ್ತು ಅಲ್ಲಿ ಸಹ ಉಂಟು PK ಜನರಲ್ ಸ್ಟೋರ್ ಅಂತೇಳಿ ಎದುರುಗಡೆ, ಅವ್ರಿಗೆ ಸಹ ಅಕ್ಕಿ ಉಂಟು, ತುಂಬ ಐಟಮ್ ಉಂಟು. ಇಲ್ಲದೆ ಇಲ್ಲಿ ಯಾವತ್ತು ಫುಲ್ ಬ್ಲಾಕ್ ಅಂತ ಅಂದ್ಕೊಳ್ಳಿ. ಇವತ್ತು ಎಂಥದ ಪುಣ್ಯಕ್ಕೆ, ನಮ್ಮ ಪುಣ್ಯಕ್ಕೆ ಜಾಗ ಉಂಟು. ನಿಲ್ಲಿಸುವ ಇಲ್ಲಿ ಸೈಡಿಗೆ ಹಾಕಿ. ಇಲ್ಲಿ ಒಂದು 2-3 ಅಂಗಡಿ ಕವರ್ ಮಾಡಬೇಕಷ್ಟೇ. ಒಂದು ಅಲ್ಲಿ ಅಂಗಡಿ, ಇನ್ನೊಂದು ಅಲ್ಲಿ, ಮತ್ತೊಂದು ಇಲ್ಲಿ, 3 ಅಂಗಡಿ. ಮತ್ತು ಎದುರುಗಡೆ ಹೋದಾಗೆ ಇನ್ನೂ 3 ಅಂಗಡಿ ಸಿಗ್ತದೆ. ಅಲ್ಲಿ ಐಟಮ್ ಎಲ್ಲ ತಗೊಳ್ಳಿಕೊಂಡು ಮುಂದೆ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಕಾಣಿಸಿರುವ ಅಕ್ಕಿ ಎಲ್ಲ ಇವರಿಗೆ ನೋಡ್ತಾ ಇರ್ಬೋದು. ಇದೆಲ್ಲ ಅಕ್ಕಿ ಇವರಿಗೆ. ಅಲ್ಲಿಗೆ 1, 2, 3, 4 ಗಟ್ಟು ಅಲ್ಲಿ ಎದುರು ಅಂಗಡಿಗೆ ಕೊಡಬೇಕು. ಬಟ್ ಇಲ್ಲಿಂದಲೇ ಎತ್ತಿಕೊಂಡು ಹಾಕುವ, ಮತ್ತು ಅಲ್ಲಿ ಕಾಯ್ದು ಬೇಡ, ಅದಕ್ಕೋಸ್ಕರ ಬರೀ ಒಂದು 4 ಕಟ್ಟು ರಪ್ಪ ಹಾಕುವ. ಮತ್ತು ಇದೊಂದು ಅಲ್ಲಿ ಎದುರುಗಡೆ ಕೊಡಬೇಕು. ಜುನೇದ್ ಭಾಯ್ ಇದು ಇಳಿಸ್ತಾರೆ, ನಾನು ಇದೊಂದು 4-5 ಕಟ್ಟನ್ನು ಮುಂದೆಗಡೆ ಇಳಿಸ್ತೇನೆ ಹೋಗಿ. അവിടെ അരിയുണ്ട്. ಹಿಂದ್ಗಡೆ ನೋಡ್ತಾ ಇರ್ಬೋದು ಒಂದು ಕ್ಷಣದಲ್ಲಿ ಯಾವ ಥರ ಬ್ಲಾಕ್ ಆಯ್ತು ಅಂತೇಳಿ. ನೋಡಿ ಹಿಂದ್ಗಡೆ ಯಾವ ಥರ ಬ್ಲಾಕ್ ಆಗಿದೆ ಅಂತೇಳಿ. ನಾನು ಅಲ್ಲಿಗೆ ಇಳಿಸಿ ಬಂದೆ. ಈಗ ಅಲ್ಲಿಗೆ ಹಾಕಬೇಕಿತ್ತು. ಅಲ್ಲಿ ಜುನೇದ್ ಭಾಯ್ ಹಾಕ್ತೇನೆ ಅಂತ ಹೋದರು. ಈಗ ಬಿಕಾಸ್ ಇಲ್ಲಿ ಫುಲ್ಲು ಬ್ಲಾಕ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಒಂದು ಗಾಡಿಯಿಂದ ಹೇಳಿ ಫುಲ್ಲು ಬ್ಲಾಕ್ ಅಂತ ಅಂದ್ಕೊಳ್ಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಈ ಥರ ನಿಲ್ಲಿಸಿ ಹೋದರೆ ಮತ್ತೆ ಎಂಥ ಸ್ವಾಮಿ, ಎಂತ ಮಾಡೋದು ಸ್ವಾಮಿ ನೋಡಿ. ಹಿಂದ್ಗಡೆ ಯಾವ ಥರ ಬ್ಲಾಕ್ ಆಗಿದೆ ಅಂತ. ಕಕ್ಕಿಂಜೆಗೆ ಬಂದರೆ ಇದೊಂದು ದೊಡ್ಡ ಉಪದ್ರ. ಈ ಕಡೆ ನೋಡಿ ಫುಲ್ ಬ್ಲಾಕ್. ಇವ ಅಡ್ಡ ನಿಲ್ಲಿಸಿದ್ದು, ಅದರಿಂದ ಒಂದು ನಿಲ್ಲಿಸ್ಲಿಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಬನ್ನಿ ಫುಲ್ ಬ್ಲಾಕ್. ಅಯ್ಯೋ ದೇವ್ರೆ, ಇದು ಆ್ಯಕ್ಚುಲಿ ಚಿಕ್ಕ ಸಿಟಿ ಆಯಿತಾ. ಆ ಕಡೆ ಈ ಕಡೆ ಒಂದು ಗಾಡಿ ನಿಲ್ಲಿಸಿದರೆ ಫುಲ್ಲು ಬ್ಲಾಕ್ ಆಗ್ತದೆ. ಇಲ್ಲದಿದ್ದರೆ ಅಲ್ಲಿಂದ ಬಸ್ ಬರ್ತಿತ್ತು. ಇವತ್ತು ಒಂದು ಗಾಡಿ ಲಾರಿ ಬಂತು, ಹಾಗಾಗಿ ಒಂದು ಬ್ಲಾಕ್ ಆಯಿತು. ಬನ್ನಿ, ಇಲ್ಲಿ ರೈಟ್ ಸೈಡಲ್ಲಿ ಇನ್ನೊಂದು ಅಂಗಡಿ ಉಂಟು, ನವಾಜ್ ಅಂತೇಳಿ. ಅವರಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಇಲ್ಲಿಗೆ ಹಾಕುವ, ಬನ್ನಿ ಇಲ್ಲಿ ಸೈಡ್ಗೆ ಹಾಕುವ. ಇಲ್ಲಿರಲಿ. ಎಂಥ ಜನ ಇದೆ
ಅಲ್ಲಿ ಹಿಂದ್ಗಡೆ ಬ್ಲಾಕ್ ಆಗಿದ್ರಿಂದ ಅಮೌಂಟ್ ಎಲ್ಲ ಆ ಕಡೆ ಈ ಕಡೆ ಆಗಿದೆ. ಒಂದು 2-3 ಅಂಗಡಿದ್ದೆ ಅಮೌಂಟ್ ಇದರಲ್ಲಿ ಉಂಟು. ಈಗ ಇದನ್ನೆಲ್ಲ ಈಗ ಬುಕ್ ನೋಡಿ ಎಲ್ಲ ಸರಿ ಮಾಡಬೇಕಷ್ಟೇ. ಒಂದು ಬ್ಲಾಕಿಂದ ಹೇಳಿ ಆ ಕಡೆ ಈ ಕಡೆ ಆಗಿದೆ. ಒಂದು ಗೋಣಿ ಬಾಂಬೆ ರವೆ 10 kg ರಾಗಿ ಇಟ್ಟು ಜುನೈದ್ ಬೈ ಇಲ್ಲಿಗೆ ಹಾಕ್ತಾರೆ ಹಿಂದ್ಗಡೆ. ನಮಗೆ ಅಲ್ಲಿ ಐಟಮ್ ತಗೊಳ್ಳಿಕ್ಕೆ ಉಂಟು. ಹೋಗಿ ಅಲ್ಲಿ ಐಟಮ್ ತಗೊಂಡು ಎದುರುಗಡೆ ಇನ್ನೊಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಆದಮೇಲೆ ಮತ್ತೆ ಸೀದಾ ಎಲ್ಲಿಗಪ್ಪ ನೆರಿಯಕ್ಕೆ ಹೋಗಬೇಕು. ಲೇಟ್ ಆಗಿದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಅಮೌಂಟನ್ನು ಈಗ ಯಾರ್ದು ಎಷ್ಟು ಅಂತೇಳಿ ಬರಿಬೇಕಷ್ಟೇ. ಲೆಕ್ಕ ಸಹ ಮಾಡಲಿಲ್ಲ, ಬಿಕಾಸ್ ಅಲ್ಲಿ ಒಂದು ಬ್ಲಾಕ್ ಆಗಿದ್ದರಿಂದ. ಈಗ ಎಷ್ಟು ಕ್ಲಿಯರ್ ಆಯ್ತು ನೋಡಿ. ಅಲ್ಲಿ ಒಬ್ಬ ಗಾಡಿಯವ ಅಡ್ಡಾದಿಡ್ಡಿ ನಿಲ್ಲಿಸಿದ್ರಿಂದ ಇಷ್ಟೆಲ್ಲ ಬ್ಲಾಕ್. ಕಕ್ಕಿಂಜೆಯಲ್ಲಿ ಇನ್ನೊಂದು ಪಾಯಿಂಟ್, ಮಂಜುಶ್ರೀ ಜನರಲ್ ಸ್ಟೋರ್ ಅಂತೇಳಿ. ಅವರಿಗೆ ಒಂದು ಬ್ಯಾಗ್ ಅಲ್ಲ 10 kg ಪುಂಡಿ ರವೆ, ಕೊತ್ತಂಬರಿ, ಒಂದು ಬ್ಯಾಗ್ ಬಾದಾಮ್ ಮಾಲ್ಟ್ ಉಂಟು. ಅದು ಅಲ್ಲದೆ ಐಟಮ್ ತಗೊಳ್ಳಿಕ್ಕೆ ಉಂಟು. ಅದಕ್ಕೋಸ್ಕರ ಇದೆಲ್ಲ ಎಂತ ಮಾರ ಎಲ್ಲ ಬೀಳ್ತಾ ಉಂಟು. ಈ ಲೇಟ್ ಆಗೋದಕ್ಕೂ ನಮಗೆ ಆಗೋದಕ್ಕೂ ಈ ಓನರ್ಗಳು ಮಾಡೋದಕ್ಕೂ ಎಲ್ಲ ಒಂದೇ ಥರ ಆಗಿದೆ. ಸೊ ಇಷ್ಟು ಐಟಮ್ ತಗೊಳ್ಬೇಕು. ಬನ್ನಿ ಜಬಕ್ಕೆ ಹೋಗಿ ಐಟಮ್ ತಗೊಂಡು ಈಗ ಇಲ್ಲಿಂದ ಹೊರಡಬೇಕು. ಎದುರುಗಡೆ ಒಂದು ಶ್ರೀದೇವಿ ಜನರಲ್ ಸ್ಟೋರ್ ಅಂತ ಉಂಟು, ಅವರಿಗೆ ಸಹ ಐಟಮ್ ಹಾಕ್ಲಿಕ್ಕೆ ಉಂಟು. ಸೊ ಐಟಮ್ ಸಹ ಎದುರುಗಡೆ ಇಟ್ಟು ಬಿಡುವ. ಚಲೋ ಬೇಗ, ಆದಷ್ಟು ಬೇಗ ಖಾಲಿ ಮಾಡಬೇಕು. ಟೈಮ್ ವೇಸ್ಟ್ ಮಾಡುವಾಗಿಲ್ಲ. ಬನ್ನಿ, ಇಷ್ಟು ಐಟಮ್ ತಗೊಳ್ಲಿಕ್ಕಿತ್ತು. ಇದನ್ನು ಐಟಮ್ ಎಲ್ಲ ತಗೊಂಡಾಯಿತು. ಈಗ ಮುಂದ್ಗಡೆ ಒಂದು ಅಂಗಡಿ ಉಂಟು, ಅವ್ರದ್ದು ಸಹ ಒಂದು ಕಟ್ಟು ಎಳ್ದಿಡುವ ಅಂತೇಳಿ ಇದೆ. ಅದೊಂದು ಆದರೆ ಆಯಿತು. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿ ಮುಗಿಸಿದರೆ ಕಕ್ಕಿಂಜೆ ಮುಗೀತದೆ. ಕಕ್ಕಿಂಜೆಯಲ್ಲಿ ಲಾಸ್ಟ್ ಪಾಯಿಂಟು ಶ್ರೀದೇವಿ ಜನರಲ್ ಸ್ಟೋರ್ ಅಂತೇಳಿ. ನಮ್ಮ ಜುನೈದ್ ಬಾಯ್ ತಗೊಂಡು ಹೋಗ್ತಾ ಇದ್ದಾರೆ ಐಟಮು. ಈಗ ಇಲ್ಲಿಂದ ಬಿಟ್ಟರೆ ಸೀದಾ ನೆರಿಯಕ್ಕೆ ಗಂಟೆ ನೋಡ್ತಾ ಇರ್ಬೋದು. ಹೆವಿ ಲೇಟ್ ಆಗಿದೆ. ಎಲ್ಲಿ ನೋಡಿ 2:26 ಆಯಿತು. ಸೊ ಈ ಹೊತ್ತಲ್ಲಿ ನಾವು ಎಲ್ಲಿರ್ಬೇಕಂತ ಹೇಳಿದರೆ ಕಾಯರ್ ತರ್ಕದಲ್ಲಿ ಊಟ ಮಾಡಿ ಬಿಡ್ತಾ ಇದ್ವಿ. ಈಗ ಕಾಯರ್ ತರ್ಕಕ್ಕೆ ನಮಗೆ ಇನ್ನೂ ಹೋಗಬೇಕಾದ್ರೆ ಕರೆಕ್ಟಾಗಿ 1 ಗಂಟೆ ಬೇಕು. 1 ಗಂಟೆ ನಾವು ಹಿಂದ್ಗಡೆ ಇದ್ದೇವೆ. 1 ಗಂಟೆ 1/4 ಗಂಟೆ ಹಿಂದ್ಗಡೆ ಇದ್ದೇವೆ ಅಂತ ಅಂದ್ಕೊಳ್ಳಿ. ಸೊ ಈಗ ಎಲ್ಲಿಯೂ ಸ್ಟಾಪ್ ಇಲ್ಲ. ಇಲ್ಲಿಂದ ಬಿಟ್ಟರೆ ಸೀದಾ ನೆರಿಯದಲ್ಲಿ 1, ಮತ್ತು ಕ್ರಿಸ್ಟಿ ರೋಡಲ್ಲಿ 2, ಅದಾದಮೇಲೆ ಹೋಗೋ ದಾರಿಯಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು, ಮತ್ತು ಕಾಯರ್ ತರ್ಕಕ್ಕೆ ಹೋಗಬೇಕು. ಹೆವಿ ಲೇಟ್ ಆಗ್ತದೆ, ಬಟ್ ಲೇಟ್ ಬಿಡಿ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂತಿದ್ದೆ, ಐಟಮ್ ಸ್ವಲ್ಪ ಕಮ್ಮಿ ಉಂಟು, ಬಟ್ ಹೆವಿಯಾಗಿ ಬಿಲ್ ಉಂಟು. ಎಲ್ಲ ಅಂಗಡಿಯವರಿಗೆ ಬಿಲ್ ಉಂಟು, ಐಟಮ್ ಕಮ್ಮಿ ಉಂಟು. ಸೊ ಬಿಲ್ ಕಮ್ಮಿ ಇದ್ದು ಐಟಮ್ ಜಾಸ್ತಿ ಇದ್ದರೆ ನಮಗೆ ಸುಲಭ. ಬಿಕಾಸ್ ನೋಡಿ, ಬಿಲ್ ಕಮ್ಮಿ ಇರ್ತದೆ, ಐಟಮ್ ಜಾಸ್ತಿ ಇರ್ತದೆ. ಐಟಮನ್ನು ಒಂದು ಅಂಗಡಿಗೆ ಇಳಿಸಿ ಮತ್ತೆ ಹೋಗೋದು, ಮತ್ತು ಇನ್ನೊಂದು ಅಂಗಡಿ ಇಳಿಸಿ ಹಾಗೆ ಹೋಗ್ತಾ ಇರ್ಬೋದು. ಬಟ್ ಬಿಲ್ ಜಾಸ್ತಿ ಇದ್ದು ಐಟಮ್ ಕಮ್ಮಿ ಇದ್ದರೆ ಪ್ರತಿಯೊಂದು ಅಂಗಡಿಯಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿ ಒಂದು 5-10 ನಿಮಿಷ ಬಿಲ್ಲಿಗೋಸ್ಕರ ವೇಟಿಂಗು. ಈಗ ಇಲ್ಲೇ ಹಿಂದ್ಗಡೆ ನೋಡಿ, ಒಂದು 15-20 ನಿಮಿಷ ಅಲ್ಲಿ ವೇಸ್ಟ್ ಆಯಿತು. ಸೊ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿಂದ ಬಿಡಬೇಕಷ್ಟೇ. ಈಗ ಇಲ್ಲಿ ಇವರು ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇವರದೊಂದು ಕಮ್ಮಿ ಅಂತ ಹೇಳಿದ್ರೆ ಒಂದು 5-10 ನಿಮಿಷ, 1/4 ಗಂಟೆ ಇದ್ದೇ ಇರ್ತದೆ ಬಿಲ್ ಕೊಡಲಿಕ್ಕೆ. ಅದೆಲ್ಲ ದೊಡ್ಡ ಉಪದ್ರ ಅಂತ ಅಂದ್ಕೊಳ್ಳಿ. ಊಟ ಸಹ ಮಾಡಲಿಲ್ಲ. ಇಲ್ಲೊಂದು ಊಟದ್ದು ಕ್ಯಾಂಟೀನ್ ಉಂಟು ನೋಡಿ, ಇಲ್ಲಿ ಶ್ವೇತಾ ಕ್ಯಾಂಟೀನ್ ಅಂತ ಉಂಟಲ್ಲ. ಸೊ ನನಗೆ ಯಾರೋ ಹೇಳಿದ ನೆನಪು, ಈ ಹೋಟೆಲಲ್ಲಿ ಇದು ಸಸ್ಯಾಹಾರಿ ಹೋಟೆಲ್ ಆಯಿತಾ, ಇಲ್ಲಿ ಮಜ್ಜಿಗೆ ಕೊಡ್ತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಟೋಕನ್ ತೆಗೆದು ಊಟ ಮಾಡ್ತಾರಂತೆ. ನನಗೆ ಯಾರೋ ಹೇಳಿದಾಗೆ ನೆನಪು, ಟೋಕನ್ ತೆಗೆದು ಊಟ ಮಾಡ್ತಾರೆ ಅಂತ. ಸೊ ಅಷ್ಟು ಒಳ್ಳೆಯದು ಉಂಟಾ? ಬಟ್ ನನಗೆ ಗೊತ್ತಿಲ್ಲ, ನಾನು ಹೋಗಲಿಲ್ಲ. ಜಾಸ್ತಿ ಜನ ಊಟಕ್ಕಿಂತ ಜಾಸ್ತಿಯಾಗಿ ಇದಕ್ಕೆ ಮಜ್ಜಿಗೆ ಹೋಗ್ತಾರಂತೆ. ಇಲ್ಲಿ ಒಂದು ಫ್ರೂಟ್ ಅಂಗಡಿ ಕಾಣ್ತಾ ಉಂಟಲ್ಲ. ಸೊ ಇಲ್ಲಿ ಸಹ ಒಂದು ಹೋಟ್ಲಿತ್ತು ಮುಂಚೆ. ಅವರು ಇನ್ನೊಬ್ರಿಗೆ ಕೊಟ್ಟರು, ಅವರು ಸಹ ಅಲ್ಲಿ ವ್ಯಾಪಾರ ಇಲ್ಲ ಅಂತ ಹೇಳಿ ಬಿಟ್ಟರು. ಇಲ್ಲಿ ಹೋಟೆಲ್ ಉಂಟಾಯ್ತಾ, ಇಲ್ಲಿ ಹಿಂದ್ಗಡೆ ಒಂದು ಹೋಟೆಲ್ ಉಂಟು, ಇಲ್ಲಿ ಖಾಲಿಯಾಗಿದೆ ಶ್ವೇತಾ ಕ್ಯಾಂಟೀನಲ್ಲಿ. ಅಲ್ಲಿ ಟೋಕನ್ ಎಲ್ಲ ತೆಗೆದು ಹೋಗ್ಬೇಕಂತೆ. ಹಿಂದ್ಗಡೆ ಒಂದು ಹೋಟೆಲ್ ಉಂಟು, ಅಲ್ಲಿ ಹೆವಿ ರೇಟ್ ಅಂತ ಅಂದ್ಕೊಳ್ಳಿ. ಒಂದು ಊಟ ಮತ್ತು ಒಂದು ಕಬಾಬಿಗೆ 120 ರೂಪಾಯಿ 130 ರೂಪಾಯಿ ತಗೊಳ್ತಾರೆ. ಅದೊಂದು ದೊಡ್ಡ ಕಷ್ಟ. ನೋಡುವ, ಗಂಟೆ 2:28 ಆಯಿತು. ಜಾಸ್ತಿ ಮಾತಾಡೋದು ಬೇಡ. ಮಾತಾಡಿ ಸಾಕಾಗಿದೆ. ಬಿಕಾಸ್ ಈ ನಮ್ಮ ಓನರ್ ಮಾಡಿದ ಒಂದು ಚಲಿಪಿಲಿಯಿಂದಾಗಿ ನನಗೆ ತಲೆಯೆಲ್ಲ ಹಾಳಾಗಿ ಹೋಗಿದೆ. ನೋಡುವ, ಜುನೈದ್ ಬಾಯ್ ಬರಲಿ, ಸ್ವಲ್ಪ ಚಾರ್ಜಿಗೆ ಇಡಬೇಕು. ನೋಡಿ, ಕೇಬಲನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಚಾರ್ಜಿಗೆ ಇಟ್ಟು ಸ್ವಲ್ಪ ಹೊತ್ತು ಬಿಡೋದು. ಮತ್ತು ಮುಂದೆ ಎಂತಾದರೂ ಅಪ್ಡೇಟ್ ಇದ್ದರೆ ಮುಂದೆ ತೋರಿಸ್ತೇನೆ ನಿಮಗೆ. ಕಕ್ಕಿಂಜೆ ಬಿಟ್ಟು ನೆರಿಯ ಕಡೆ ಹೋಗ್ತಾ ಇದ್ದೇನೆ. ಈ ಸಿಂಗಲ್ ರೋಡಲ್ಲಿ ನಮ್ಮ ಪಯಣ ಸಾಗ್ತಾ ಉಂಟು. ಹೆವಿ ಅಂತ ಹೇಳಿದರೆ ಹೆವಿಗೆ ಗೇರಿದ್ದು ಸೌಂಡ್ ಬರ್ತಾ ಉಂಟು ಅಲ್ಲ ಜುನೈದ್ ಬಾಯ್? 4th ಗೇರ್ ಹಾಕಲಿಕ್ಕೆ ಗೊತ್ತಿಲ್ಲ, ಗರ 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 ಅಂತ ಸೌಂಡ್ ಬರ್ತದೆ. ಸೊ ಎಂಥ ವಿಷಯಪ್ಪ ಅಂತ ಹೇಳಿದರೆ, ಈಗ ನಾನು ಫ್ರ್ಯಾಂಕ್ ಆಗಿ ಯೋಚನೆ ಮಾಡ್ತಾ ಇರೋದು, ಈಗ ಫ್ರೀ ಸರ್ವಿಸ್ ಉಂಟು ಗಾಡಿಗೆ. ಈಗ ಫ್ರೀ ಸರ್ವಿಸಲ್ಲಿ ಇರುವಾಗಲೇ ಇವರು ಈ ಥರ ಮಾಡ್ತಾರೆ ಅಂತ ಹೇಳುವಾಗ ಎಂತಾಗೋದು ಗೊತ್ತುಂಟ, ಅವರಿಗೆ ಡೀಸೆಲ್ ಖರ್ಚಾಗಲಿಕ್ಕೆ ಬಾರ್ದು ಜುನೈದ್ ಬಾಯ್. ಡೀಸೆಲ್ ದುಡ್ಡು ಹೋಗ್ತದಲ್ಲ, ನೀವು ನಂಬಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಾನೀಗ ಶೋರೂಮಿಗೆ ಹೋಗ್ತೇನೆ, ಶೋರೂಮಿಗೆ ಗಾಡಿ ತಗೊಂಡು ಹೋಗ್ತೇನೆ. ಹೇಗಂತ ಹೇಳಿದ್ರೆ, ಲೈನ್ ಮುಗಿಸಿ ಆದಮೇಲೆ ರಾತ್ರಿ ಇಲ್ಲಿಂದ ಉಜಿರೆಯಿಂದ ಮನೆಗೆ ತಗೊಂಡೋಗಿ ಮರುದಿವಸ ಬೆಳಿಗ್ಗೆ ಶೋರೂಮಿಗೆ ಇಟ್ಟು ನಾನು ಬಸ್ಸಲ್ಲಿ ಬರೋದು. ಅಷ್ಟೆಲ್ಲ ಕಷ್ಟಪಟ್ಟು ನಾನು ಈ ಶೋರೂಮಿಗೆಲ್ಲ ತಗೊಂಡು ಹೋಗೋದು. ನಾನು 1 ರೂಪಾಯಿ ಸಹ ತಗೊಳ್ಳೋದಿಲ್ಲ, ಆಯಿತಾ? 1 ರೂಪಾಯಿ ನನಗೆ ಸಂಬಳ ಇಲ್ಲ ಅದರಲ್ಲಿ. ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ,
ಹೇಳಲಿಕ್ಕೆ ಬಾರ್ದು, ಬಟ್ ಈಗ ಆಗುವಾಗ ಬೇಸರ ಆಗ್ತದೆ. 100 ರೂಪಾಯಿ ತಗೊಳ್ತೇನೆ, ಬಿಕಾಸ್ ನನ್ನ ಒಂದು ಇದು ಬಸ್ಸಿದ್ದು ಖರ್ಚು ಬಸ್ಸಿದ್ದು ಖರ್ಚು 100 ರೂಪಾಯಿ ಆಗ್ತದೆ. ಬಸ್ಸು ಮತ್ತು ರಿಕ್ಷಾದಲ್ಲೆಲ್ಲ ಓಡಾಡಬೇಕಾಗ್ತದೆ ಅಲ್ಲಿ. ಸೊ ಹಾಗಾಗಿ 100 ರೂಪಾಯಿ ನಾನು ಬಸ್ಸಿದ್ದು ಖರ್ಚು ಮಾತ್ರ ತಗೊಳ್ಳೋದು ಹೊರತು ಸಂಬಳ ಗಿಂಬಳ ಅಂತ ನಾನು ಎಂಥದ್ದು ತಗೊಳ್ಳೋದಿಲ್ಲ. ಆದರೂ ಕೂಡ ಇವರಿಗೆ ಗುರ್ತ ಇಲ್ಲ ಅಂತ ಹೇಳುವಾಗ ಎಷ್ಟು ಬೇಸರ ಆಗ್ಬೋದು. ನೀವೇ ಒಂದು ಆಲೋಚನೆ ಮಾಡ್ಕೊಳ್ಳಿ. ಈಗ ಅವ್ರಿಗೆ ಎಂತ ಗೊತ್ತುಂಟಾ, ಈಗ ಡೀಸೆಲಿದ್ದು ಹಣ ಹೋಗಬಾರ್ದು ಅಂತೇಳಿ ಅವರ ಮೈಂಡಲ್ಲಿ ಇರೋದು. ಸೊ ಡೀಸೆಲಿದ್ದು ಇದು ಕೇವಲ ಈಗ ಡೀಸೆಲಿಗೇನೆ ಈ ಥರ ಮಾಡ್ತಾ ಇದ್ದಾರೆ. ಈಗ ಇದು ಫ್ರೀ ಸರ್ವಿಸ್ ನಡೀತಾ ಉಂಟು. ಒಂದು ವೇಳೆ ಫ್ರೀ ಸರ್ವಿಸ್ ಮುಗಿದ್ರೆ ಎಂತ ಮಾಡ್ಬೋದು ಇವರು? ಫ್ರೀ ಸರ್ವಿಸ್ ಮುಗ್ದಾದ್ಮೇಲೆ ಕುತ್ತಿಗೆಗೆ ಬಂದೇ ಬರ್ತದೆ ಈ ಗಾಡಿ, ಗ್ಯಾರಂಟಿ. ನನಗೆ ಈ ಗಾಡಿ ಮೇಲೆ ನಂಬಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಕುತ್ತಿಗೆಗೆ ಬಂದೇ ಬರ್ತದೆ ಅವರು. ಆಗ ಎಂತ ಮಾಡ್ತಾರೆ ಅಂತ ನೋಡ್ಕೊಳ್ಬೇಕು. ನಾನು ಯಾಕೆ ಹೇಳೋದಂತ ಹೇಳಿದರೆ, ಫ್ರೀ ಸರ್ವಿಸ್ ಉಂಟಲ್ಲ, ಫ್ರೀ ಸರ್ವಿಸ್ ಇದ್ದಾಗಲೇ ಎಲ್ಲ ಕರೆಕ್ಟ್ ಗಾಡಿ ಕರೆಕ್ಟ್ ಮಾಡಿಸಿದರೆ ಮತ್ತೆ ಮುಂದೆ ಪ್ರಾಬ್ಲಮ್ ಇರೋದಿಲ್ಲ. ಇದು ಫ್ರೀ ಸರ್ವಿಸ್ ಆದಮೇಲೆ ಗಾಡಿದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಕುತ್ತಿಗೆಗೆ ಬರ್ತದೆ ಅಂತೇಳಿ ನಾನು ಆ ಒಳ್ಳೆತನದಿಂದ ಹೇಳ್ತಾ ಇರೋದು. ಬಟ್ ಇವರು ಕೇಳ್ತಾ ಇಲ್ಲ. ನಾನು ಸಹ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಮಾತಾಡಿ ಕೂಡ ಇದಿಲ್ಲ. ಬಟ್ ನಮಗೆ ಬೇಸರ ಆಗುವಾಗ ಇದೆಲ್ಲ ಹೇಳಿ ಹೋಗ್ತದೆ. ನಾನು ಮಾತಾಡಬಾರ್ದು ಅಂತ ಅಂದ್ಕೊಳ್ಳೋದು. ಬಟ್ ಎಂತ ಮಾಡೋದು, ಇವರ ಹಣೆ ಬರ ನೋಡುವಾಗ ನನಗೆ ಬೇಸರ ಸಹ ಆಗ್ತದೆ. ಹೋಗಿ ಡ್ರೈವರ್ ಆಗಿ ಈ ಗಾಡಿಗೆ ಬಂದೆ ಅಲ್ವಾ ಅಂತ ಆಗ್ತಾ ಉಂಟು ನನಗೆ ಈಗ. ಇಲ್ಲಿ ಎಲ್ಲಿಯೋ ಒಂದು ರೈಟ್ ಸೈಡಲ್ಲಿ ಒಂದು ಒಳ್ಳೆ ವ್ಯೂ ಉಂಟು ಮಾರೆ. ನಾನು ಮಿಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಉಂಟು ನೋಡಿ ಯಾವ ಥರ ಉಂಟು ಅಂತೇಳಿ. ಇದು ಹಳ್ಳಿಗಳಲ್ಲೆಲ್ಲ ಇಂಥ ಜಾಗಗಳೆಲ್ಲ ಸಿಗ್ತದೆ ನೋಡಿ. ಇದಕ್ಕೆ ನೆಮ್ಮದಿ ಅಂತ ಹೇಳೋದು. ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಇದು ಎಲ್ಲಿ ತನಕ ಕಾಣ್ತದೆ ನೋಡಿ, ಅಲ್ಲಿ ತನಕ ಫುಲ್ ಇದೆ. ಆ ಕಡೆ ವ್ಯೂ ಕೂಡ ಉಂಟು. ಅದರ ನಡುವೆ ಇಂಥ ಒಂದು ಇದು, ಅಲ್ಲಿ ಅಡಿಕೆ ತೋಟ. ಇದೆಂತ ಬೆಳೆದದ್ದು ಜುನೇದ್ ಭಾಯಿ? ಅಕ್ಕಿ ಅಂತ ಎಂತಂದು ಗೊತ್ತಿಲ್ಲ. ಬಟ್ ನೋಡಿ ಒಳ್ಳೆ ವ್ಯೂ ಅಂತ ಅಂದ್ಕೊಳ್ಳಿ. ಟೆನ್ಷನ್ ಉಂಟು, ನನ್ನ ತಲೆಯಲ್ಲಿ ಟೆನ್ಷನ್ ಉಂಟು, ಇವರು ಈ ಥರ ಹೇಳಿದ್ರಲ್ಲ ಅಂತೇಳಿ. ಬಟ್ ಈ ವಾತಾವರಣ ಎಲ್ಲ ನೋಡುವಾಗ ತುಂಬ ಒಂದು ತಲೆದ್ದು ಟೆನ್ಷನ್ ಎಲ್ಲ ಹಾಗೆಯೇ ಮರ್ತೋಗ್ತದೆ. ಕರೆಕ್ಟಾಗಿ ನೆರಿಯ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲೇ ಒಂದು ಹೋಟೆಲ್ ಶ್ರೀ ವಿಷ್ಣು ಅಂತ ಲೆಫ್ಟ್ ಸೈಡಲ್ಲಿ. ಅಲ್ಲಿಗೆ ಒಂದು 2 ಗೋಣಿ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅಕ್ಕಿ ಹಾಕಿದರೆ ಕತೆ ಗೋವಿಂದ ಆಗ್ತದೆ, ಮತ್ತು ಮುಗಿಯಿತು ಇಲ್ಲಿಗೆ. ನೋಡಿ ಇದೆ ಹೋಟೆಲ್ ಶ್ರೀ ವಿಷ್ಣು ಅಂತೇಳಿ. ಅವ್ರಿಗೆ ಐಟಮ್ ಉಂಟು ಮಾರೆ, ಇಲ್ವಾ? ಇಲ್ಲ ಜೇನ್ 2 ಗೋಣಿ ಅಕ್ಕಿ ಹಾಕಿ ಒಂದು ಕ್ಯಾಶ್ ಎಷ್ಟು ಕೊಡ್ತಾರೆ ಅಂತ ತಗೊಂಡು ಬನ್ನಿ. 5890 ಅಂತ ಕೊಡಲಿಕ್ಕೆ ಉಂಟು. ಮತ್ತು ಇಲ್ಲಿ ಬಿಟ್ಟರೆ ಜುನೇದ್ ಭಾಯಿ ಇಲ್ಲಿ ಅಕ್ಕಿ ಹಾಕ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಇಳಿದು ಹೋಗ್ಲಿಕ್ಕೆ ಸಹ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ಒಂದು ಜ್ವರ ಬಂದಾಗೆ ಆಗ್ತಾ ಉಂಟು. ನಾನು ಫಸ್ಟ್ ಆಫ್ ಆಲ್ ಇವತ್ತು ಡ್ಯೂಟಿಗೆ ಬರುವವನೇ ಅಲ್ಲ. ನನಗೆ ಕರೆಕ್ಟಾಗಿ ಡಾಕ್ಟ್ರುಗಳು ಹೇಳಿದ್ದು ಒಂದು 2-3 ವಾರ ರೆಸ್ಟ್ ತಗೊಳ್ಬೇಕು ಅಂತೇಳಿ. ಬಟ್ ಎಂತ ಮಾಡೋದು, ಇವರದ್ದು ಒಂದು ಬೊಬ್ಬೆ ಈ ಕಡೆಯಿಂದ ಕೆಲಸಕ್ಕೆ ಡ್ರೈವರ್ ಇಲ್ಲ ಅಂತೇಳಿ. ಆಗಾಗ ಫೋನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತೇಳಿ. ಅದರ ಬಗ್ಗೆ ತುಂಬ ಹೇಳಲಿಕ್ಕೆ ಉಂಟು. ಬಟ್ ನಾನು ಇದರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಇದೆಲ್ಲ ಆಗಲಿ, ಈ ವಿಡಿಯೋ ಒಂದು ಆಗಲಿ, ಈ ವ್ಲಾಗ್ ಸೀರೀಸ್ ಮುಗ್ದಾದ್ಮೇಲೆ ಮುಂದೆ ನಾಳೆ ಶುಕ್ರವಾರದ ಒಂದು ವ್ಲಾಗ್ ಬರ್ತದಲ್ಲ, ಅದರಲ್ಲೆಲ್ಲ ನಿಮಗೆ ಮಾಹಿತಿ ತಿಳಿಸಿಕೊಡ್ತೇನೆ. ಎಂತೆಂತ ಆಯಿತು, ಎಂತೆಲ್ಲ ವಿಷಯ ಅಂತೇಳಿ. ಸೊ ನನಗೆ ಇಲ್ಲಿಗೆ ಸಹ ಆಗ್ತಾ ಇಲ್ಲ. ಹೆವಿ ಕೈ ನೋವಾಗ್ತುಂಟು. ಎಂತ ಗೊತ್ತಾಗ್ತಿಲ್ಲ. ಈಗ ಇಲ್ಲಿ ಒಂದು ಉದಯ ಸ್ಟೋರ್ ಅಂತ ಇತ್ತು, ನ್ಯೂ ಸ್ಟಾರ್ ಬೇಕರಿ. ಇದು ನೆರಿಯ ಜಂಕ್ಷನ್ ಆಯಿತಾ, ಇಲ್ಲಿ ಕಾಣ್ತಾ ಇರೋದು ನಿಮಗೆ. ಸೊ ಇಲ್ಲಿ 2 ಅಂಗಡಿ ಇತ್ತು. ಇವರ 2 ಅಂಗಡಿಗೆ ಸಹ ಇಲ್ಲ. ಈಗ ಇಲ್ಲಿಂದ ಅಲ್ಲಿ ಒಳಗೆ ಒಂದು ಅಂಗಡಿಗೋಸ್ಕರ ಲೆಫ್ಟ್ ತಗೊಂಡು ಸೀದಾ ಒಳಗೆ ಹೋಗಬೇಕು. ಅಲ್ಲಿ ಹೋಗಿ ಐಟಮ್ ಖಾಲಿ ಮಾಡಿ ಮತ್ತೆ ಸೀದಾ ಇದೇ ದಾರಿಯಲ್ಲಿ ಹೋಗಬೇಕು. ಮುಂದೆ ತಿಳಿಸ್ತೇನೆ ಅಂತ ಅಪ್ಡೇಟ್ ಅಂತೇಳಿ. ಚಲೋ ಎಂತೆಲ್ಲ ಆಗ್ತದೆ. ಇವತ್ತು ಕೇವಲ ಮಾತಾಡೋದೇ ಆಯಿತು. ಬ್ಲಾಗಲ್ಲಿ ಮಾತಾಡಿ ಸಾಕಾಗೋಯ್ತು. ಬಿಕಾಸ್ ಎಂತ ಗೊತ್ತುಂಟ, ನನಗೆ ಈ ನಾನು ನಿಮ್ಮನ್ನು ಈಗ ಕರೆಕ್ಟಾಗಿ ಹೇಳೋದಾದರೆ ಒಂದು 2 ವಾರ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೇನೆ. ಬಿಕಾಸ್ ಈ 2 ವಾರದಲ್ಲಿ ನಾನು ಬ್ಲಾಗೇ ಮಾಡಲಿಲ್ಲ. ನೀವು ಬ್ಲಾಗ್ ಬಂದಿರ್ಬೋದು ನಿಮಗೆ. ಬಟ್ ಅದು ಯಾವಾಗದ ಬ್ಲಾಗ್, ಯಾವತ್ತೋ ಸೋಮವಾರ ಮಾಡಿದ ಬ್ಲಾಗನ್ನು ಕಟ್ ಮಾಡಿ ಹಾಕ್ತಾ ಇದ್ದದ್ದು. ಅದು ನನಗೆ ಅಡ್ವಾಂಟೇಜ್ ಆಯಿತು. ಬಿಕಾಸ್ ಅದೊಂದು ಬ್ಲಾಗ್ ಮಾಡಿದ್ರಿಂದ ನಿಮಗೆ ಡೈಲಿ ಬ್ಲಾಗ್ ಬರ್ತಾ ಇತ್ತು. ಕೆಲವರು ನಮ್ಮ ಬ್ಲಾಗ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಂಥವರಿಗೆ ನಾವು ದ್ರೋಹ ಮಾಡಲಿಕ್ಕೆ ಬಾರ್ದು ಅಂತೇಳಿ ಆ ಥರ ಎಲ್ಲ ಮಾಡಿದ್ದು ಪ್ಲ್ಯಾನಿಂಗ್ ಎಲ್ಲ. ನೋಡಿ ಈ ಕಡೆ ಸಹ ವ್ಯೂ ಒಳ್ಳೆದುಂಟು ನೋಡಿ. ಇದೆಲ್ಲ ಫುಲ್ಲು ಎಂತ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ಇದ್ದಾಗೆ. ಬಟ್ ಫಾರೆಸ್ಟ್ ಏರಿಯಾ ಅಲ್ಲ ಇದು. ಇದೆಲ್ಲ ಮಲಯಾಳಿ ಚೇಟನ್ಸ್ನವರ ಏರಿಯಾ. ಇದೆಲ್ಲ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನೀವು ಬಂದರೆ ಜಾಸ್ತಿಯಾಗಿ ಸಿಗೋದು ಇಲ್ಲಿ ತುಳು ಮಾತಾಡುವವರು ಸ್ವಲ್ಪ ಕಮ್ಮಿ. ಫುಲ್ ಇಲ್ಲಿಂದ ಕಾಯರ್ ತನಕ, ಇಲ್ಲಿ ಅರಸಿನಮಕ್ಕಿ ತನಕ ಫುಲ್ಲು ಮಲಯಾಳಿ ಅಂತ ಅಂದ್ಕೊಳ್ಳಿ. ಎಲ್ಲಿ ನೋಡಿದ್ರು ಚೇಟಗಳು, ಎಲ್ಲಿ ನೋಡಿದ್ರು ಅವರೇ ಮಾತಾಡ್ತಾ ಇರೋದು, ಮಲಯಾಳನ್ನೇ ಮಾತಾಡ್ತಾ ಇರ್ತಾರೆ.
ಗಾಡಿ ಎಲ್ಲ ಖಾಲಿ ಆಯಿತು. ಜುನೈದ್ ಬಾಯಿ ಬಂದ್ರಂತ ಅನಿಸ್ತದೆ. ಕೊಟ್ರಾ ಹಣ ಚಿಲ್ಲರೆ? ಇಷ್ಟೇ ಚಿಲ್ಲರೆ ನಾ ಕೊಟ್ಟೆ 10 ರೂಪಾಯಿ. ಆಗದ 10 ರೂಪಾಯಿ ಕೊಡ್ಲಿಕ್ಕೊಂಡು ಒಟ್ಟಿಗೆ 20 ರೂಪಾಯಿ ಅಲ್ಲ, 20 ರೂಪಾಯಿ ಅವ್ರಿಗೆ ಕೊಡಬೇಕು. ಚಿಲ್ಲರೆ ಇಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರೋದು. ಜುನೈದ್ ಬಾಯಿ ಇದ್ದದ್ರಲ್ಲಿ ಕಿಸೆಯಲ್ಲಿ ಚಿಲ್ಲರೆ ಇಟ್ಕೊಂಡು ಬರೋದಾ ನೀವು? 100 ರೂಪಾಯಿ ಇಟ್ಕೊಂಡು ಬರ್ತೇನೆ ಬಸ್ಸಲ್ಲಿ ಹತ್ಲಿಕ್ಕೆ. ಅದೆಲ್ಲ ಚಿಲ್ಲರೆ ಇಲ್ಲೇ ಹೋಗ್ತದೆ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಇದರಲ್ಲಿ ಎಷ್ಟುಂಟು ಲೆಕ್ಕ ಮಾಡಿದ್ರಾ? 5,900 ರೂಪಾಯಿ ಅಂತದ್ದು ಇರ್ಬೋದು. ನೋಡಿ ಲೆಕ್ಕ ಮಾಡಿ ಇಲ್ಲಿಂದ ಹೊರಡುವ. ನೆರಿಯ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳುವ ಸಮಯ. ಇಲ್ಲಿ ನೋಡಿ ನೀರೆಲ್ಲ ಉಂಟು, ತೊಂದರೆ ಇಲ್ಲ. ಎಲ್ಲಿಂದ ನೀರು ಎಲ್ಲಿ ಯಾವ ಕಡೆಯಿಂದ ಸೇರ್ತದೆ ಎಲ್ಲಿಗೆ ಸೇರ್ತದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು ಒಂದು ಅಂಗಡಿಗೋಸ್ಕರ. ಇಷ್ಟು ಉದ್ದ ಹೋಗಿ ಮತ್ತೆ ಇದೇ ದಾರಿಯಲ್ಲಿ ಹೋಗಬೇಕು. ನಿಮಗೆ ಗೊತ್ತಿರ್ಬೋದು. ಬಟ್ ಇಲ್ಲಿ ಸಹ ಅದೇ ಥರ ಎಂತ ಗೊತ್ತುಂಟು, ಆ ಕಡೆ ಈ ಕಡೆ ಫುಲ್ಲು ಇದು ಚೇಟನ್ಸ್, ಮಲಯಾಳಿ ಚೇಟನ್ಗಳೇ ಇರೋದು ಇಲ್ಲಿ ಜಾಸ್ತಿಯಾಗಿ. ಅವರು ಇಲ್ಲಿ ಎಲ್ಲ ಬೆಳೆಗಳನ್ನೆಲ್ಲ ಎಂಥದ್ದು ಬೆಳೆದಿದ್ದಾರೆ. ಸೊ ಹಾಗಾಗಿ ಒಂದು ಪ್ರಕೃತಿ ಸವಿಲಿಕ್ಕೆ ಸಹ ಸಿಗ್ತದೆ. ಬಟ್ ಒಳ್ಳೆ ಪ್ರಾಫಿಟ್ ಮಾಡಿದ್ರಲ್ಲ ಅವರೆಲ್ಲ ಬಂದು ಇಲ್ಲಿ. ಒಳ್ಳೆ ಪ್ರಾಫಿಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬರುವಷ್ಟರಲ್ಲಿ ಮಳೆ ಶುರುವಾಯಿತು. ಈಗ ಮಳೆಯಲ್ಲಿದ್ದರೆ ಮಳೆಯೆಲ್ಲ ಬಂದರೆ ನಮಗೆ ಲೈನ್ ಅವರಿಗೆ ತುಂಬ ಕಷ್ಟ. ಬಿಕಾಸ್ ಎಂತಂತ ಹೇಳಿದರೆ, ಒಂದು ಸಕ್ಕರೆ ಇದ್ದರೆ, ಒಂದು ಎಳ್ಳಿಂಡಿ, ನೆಲಕಡಲೆ ಹಿಂಡಿ ಅಂಥದ್ದೆಲ್ಲ ಇರ್ತದಲ್ಲ, ಆ ಥರ ಇದ್ದರೆ ನಮಗೆಲ್ಲ ಖಾಲಿ ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ಅಂದ್ಕೊಳ್ಳಿ. ಒಂದು ಅಂಗಡಿಯವರು ಒದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವರು ಸಹ ಹೇಳೋದ್ರಲ್ಲಿ ತಪ್ಪಿಲ್ಲ. ಬಿಕಾಸ್ ಅವರು ಸಹ ಎಂಥದ್ದು ಅದನ್ನು ಮಾರಬೇಕು, ಅವರು ಸಹ ಸೇಲ್ ಮಾಡಬೇಕಾದ್ರೆ ಅದು ಸಹ ಕ್ಲೀನಾಗಿರಬೇಕು. ಬಟ್ ನಮ್ಮ ಅವಸ್ಥೆ ನೋಡಿ, 2:45 ಆಯಿತು, ಇನ್ನೂ ಸಹ ನಮ್ಮದು ಕಾಲು ಹಸಿ ಲೈನ್ ಆಗಲಿಲ್ಲ. ಇನ್ನೂ ಸಹ ಒಂದು 80-90 ಕಿಲೋಮೀಟ್ರದ್ದು ಲೈನು ಇನ್ನೂ ಸಹ ಬಾಕಿ ಉಂಟು. ಅದ್ರ ನಡುವೆ ಅಂಗಡಿಯಲ್ಲಿ ಇಳಿಸ್ತಾ ಹೋಗಬೇಕು. ನಮಗೆ ಸಹ ಟೈಮಿಂಗ್ ಇಲ್ಲ. ಇದು ನಮ್ಮದು ಸಹ ತಪ್ಪಲ್ಲ, ಅವ್ರದ್ದು ಸಹ ತಪ್ಪಲ್ಲ. ಇದು ಯಾರು ಲೇಟ್ ಬಿಡ್ತಾರೆ ಅವ್ರದ್ದು ತಪ್ಪು. ಅವರ ಆಲೋಚನೆ ಮಾಡ್ಕೊಳ್ಬೇಕು. ಅವ್ರು ಬಿಡೋದು ಸಹ ಲೇಟ್, ಮಾತಾಡೋದು ಸಹ ದೊಡ್ಡ ಅಂತ ಹೇಳುವಾಗ ಎಂತ ಮಾಡೋದು? ಇದಕ್ಕೊಂದು ಅರ್ಥ ಉಂಟಾ? ನೋಡಿ ಆ ಕಡೆ ಈ ಕಡೆ ನೋಡಿ, ಫುಲ್ಲು ಇದು ವ್ಯೂ, ಒಳ್ಳೆ ಕಾಡು ಪ್ರದೇಶ ಅಂತ ಅಂದ್ಕೊಳ್ಳಿ. ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ನಿಮಗೆ ಅಂಗಡಿ ಕಾಣಿಸ್ತಾ ಉಂಟಲ್ಲ, ಕೃಷ್ಣ ಮಾರ್ಟ್ ಅಂತೇಳಿ, ಅಲ್ಲಿಗೆ ಐಟಮ್ ಇಳಿಸ್ಲಿಕ್ಕೆ ಇರೋದು. ಅದೇ ಜುನೈದ್ ಎಂತ ಗೊತ್ತುಂಟಾ, ಹುಳಿ ಮತ್ತು ಕೊತ್ತಂಬರಿ ಹುಡಿ ತಗೊಳ್ಳಿ, ಬಿಲ್ ತಗೊಳ್ಳಿ. ಹಾಂ, ಕೊತ್ತಂಬರಿ ಹುಡಿ 1010 ರೂಪಾಯಿ ತಗೊಂಡು ಬನ್ನಿ. ಇದು ಹೋಗೋ ದಾರಿಯಲ್ಲಿ ಪುದುವೇಟಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಲಿಕ್ಕೆ ಉಂಟು, ಅದನ್ನು ತಗೊಂಡು ಹೋಗಬೇಕಷ್ಟೇ. ಇಲ್ಲಿ ಒಂದು ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ಚರ್ಚ ಮನೆವಾ ಎಂಥದ್ದು ನನಗೆ ಗೊತ್ತಾಗ್ತಿಲ್ಲ. ನೋಡಿ ಅಂತೆ ಇವತ್ತು ಚರ್ಚೆಲ್ಲ ನೋಡಲಿಕ್ಕೆ ಒಂಥರ ಚಂದ ಮಾರೆ. ಇದು ಇಲ್ಲಿ ಅಲ್ಲ, ಅಲ್ಲಿಪಾದೆಯಲ್ಲಿ ಒಂದು ಚರ್ಚ್ ಉಂಟು, ಹೆವಿ ನೋಡಲಿಕ್ಕೆ ಫುಲ್ಲು ಚಂದ ಅಂತ ಹೇಳಿದರೆ ಎಷ್ಟು ಚಂದ ಅಂತ ಹೇಳಿದರೆ, ಆ ಏರಿಯಾದಲ್ಲಿ ಹೈಲೈಟ್ ಅದು ಅಲ್ಲಿಪಾದೆಯಲ್ಲಿ. ನಾವು ಅಲ್ಲಿಪಾದೆಯಲ್ಲಿ ಕೆಳಗೆ ಇಳಿಸುವಾಗ ದೊಡ್ಡ ಒಂದು ಫಸ್ಟಿಗೆ ನಮಗೆ ಅಲ್ಲಿಪಾದೆ ಅಂತ ಗೊತ್ತಾಗೋದೇ ಆ ಚರ್ಚಿಂದ ಹೇಳಿ. ಎಷ್ಟು ಚಂದ ಉಂಟು ಗೊತ್ತುಂಟ. ದೇವಸ್ಥಾನಗಳು ಸಹ ಚಂದ ಇರ್ತದೆ, ಎಲ್ಲ ಸಹ ಚಂದ ಇರ್ತದೆ. ಬಟ್ ಇದೆಲ್ಲ ಅಲ್ಲಿಪಾದದ್ದೊಂದುಂಟು, ಅದು ನೋಡುವಾಗ ಭಯಂಕರ ಖುಷಿ ಆಗ್ತದೆ. ಯಾವುದು ಸಹ ಕೀಲು ಮೇಳ ಅಂತ ಹೇಳ್ತಾ ಇರೋದಲ್ಲ, ಎಲ್ಲ ಸಹ ಈಗ ಅದಕ್ಕೆ ಸಹ ಒಂದು ಕಮೆಂಟ್ ಮಾಡಬೇಡಿ ಕೆಲವರು, ದೇವಸ್ಥಾನ ಚಂದ, ಮಸೀದಿ ಚಂದ ಅಂತೇಳಿ. ಎಲ್ಲವೂ ಸಹ ಚಂದವೇ. ಬಟ್ ಇಂಥದ್ದೆಲ್ಲ ಒಮ್ಮೆ ಸಡನ್ ಆಗಿ ನೋಡುವಾಗ ಒಂದು ಅಂದವಾಗಿ ಕಾಣ್ತದೆ ಅಂತೇಳಿ. ಬಿಕಾಸ್ ನಾನು ನೋಡುವ ಪ್ರಕಾರ ದೇವಸ್ಥಾನ ಅಲ್ಲಿ ನಾವು ನೋಡ್ತಾ ಇರ್ತೇವೆ, ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇರ್ತೇವೆ. ಬಟ್ ನಮ್ಮ ಲೈನಲ್ಲಿ ಈ ಚರ್ಚ್ಗಳೆಲ್ಲ ಸಿಗೋದು ಅಪರೂಪ. ಈ ಅಪರೂಪಕ್ಕೆ ನೋಡುವಾಗ ಅದು ಇನ್ನೂ ಸಹ ಚಂದನೆ ಕಾಣುತ್ತೆ. ಆ ಥರ ಆ ಫೀಲಿಂಗಲ್ಲಿ ಹೇಳ್ತಾ ಇರೋದು, ಇನ್ನು ಬೇರೆ ಎಂತ ತಪ್ಪು ತಿಳ್ಕೊಳ್ಬೇಡಿ ನೀವು. ಸೊ ಜುನೈದ್ ಬಾಯಿ ಕೂಡ ಬಂದರು. ಆಯಿತು ಜುನೈದ್ ಬಾಯಿ, ಕೊಟ್ರಾ? ಬನ್ನಿ, ಹೀಗೆ ಇಲ್ಲಿಂದ ಬಿಟ್ಟರೆ ಸೀದಾ ಪುದುವೆಟ್ಟಲ್ಲಿ ಸ್ಟಾಪ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.